ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಇವತ್ತು ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ಯಾಕೆ ಮಾಡಬೇಕು? ಮಹಿಳೆಯರಿಗೆ ಸಪೋರ್ಟ್ ಆಗಿ ಪುರುಷರು ಇರಬೇಕು. ಹಾಗಾಗಿ ಮಹಿಳಾ ಕಾರ್ಯಕ್ರಮದ ಆ್ಯಂಕರಿಂಗ್ ನಾನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಒಂದು ನಾರಿ ಶಕ್ತಿಯನ್ನು ಅನಾವರಣ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಮೊನ್ನೆ ಸಿರ್ಸಿಯಲ್ಲಿ ಯಾವ ರೀತಿ ಒಂದು ನೀರಿಗಾಗಿ, ಇಡೀ ರಾಜ್ಯಾದ್ಯಂತ ನೀರಿಗಾಗಿ ಹಾಹಾಕಾರ ಇದೆ. ಆ ಸಂದರ್ಭದಲ್ಲಿ ಒಂದು ಬಾವಿ ತೋಡುವಂಥ ಸಂದರ್ಭದಲ್ಲಿ ಗಂಗೆ ನಾನಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಬಂದು ಆ ಮಕ್ಕಳಿಗೂ ನಿನಗೂ ನಾನಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಗಂಗೆ ಚಿಮ್ಮಿದ ರೀತಿ ಇದೆಯಲ್ಲ, ಅದು ನಮ್ಮೆಲ್ಲರ ಹೋರಾಟಕ್ಕೆ ಸಂದಂಥ ಜಯ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನ. ನಿಜ, ಶೆಟ್ರು ಹೇಳ್ತಾ ಇದ್ದ ಹಾಗೆ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರು ಮಾತ್ರ ಯಾಕೆ ಆಚರಿಸಬೇಕು? ಮಹಿಳೆಯರ ಆಚರಣೆಯಲ್ಲಿ ಪುರುಷರದ್ದು ಕೂಡ ಪಾಲಿರಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿ ಜೊತೆಯಲ್ಲಿ ಲೈವ್ ಆಡಿಯನ್ಸ್ ಕೂಡ ಇರ್ತಾರೆ. ಅದರಲ್ಲಿ ಮಹಿಳೆಯರ ಜೊತೆಯಲ್ಲಿ ಪುರುಷರು ಕೂಡ ಇರ್ತಾರೆ. ಮಹಿಳಾ ದಿನಾಚರಣೆ ಅಂದರೆ ಕೇವಲ ಮಹಿಳೆಯರು ಮಾತ್ರ ಅಲ್ಲ, ಅಥವಾ ಮಹಿಳೆಯರಿಗೆ ಎಲ್ಲ ಶಕ್ತಿ ಸಿಗಬೇಕು ಅನ್ನೋದು ಅಲ್ಲ. ಮಹಿಳೆ ಪುರುಷ ಇಬ್ಬರೂ ಕೂಡ ಸಮಾನವಾಗಿ ಹೋಗುವಂತಹ ಸಮಬಲದ ಸಮಾಜ ನಿರ್ಮಾಣವಾಗಬೇಕು. ಸಾಮಾನ್ಯವಾಗಿ ಎಲ್ಲ ಚಾನೆಲ್ಗಳಲ್ಲಿ ಮಹಿಳಾ ದಿನಾಚರಣೆ ಅಂದರೆ ಒಂದು ಸೆಲೆಬ್ರಿಟಿ ಅಥವಾ ರಾಜಕಾರಣಿ ಮಹಿಳೆ ಇಂಥವ್ರನ್ನ ಕರ್ಕೊಂಡು ಬರ್ತಾರೆ. ಆದರೆ ನಿಜವಾದ ನಾರಿ ಶಕ್ತಿ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಅಮ್ಮನಾಗಿ, ಅತ್ತೆಯಾಗಿ, ಅಕ್ಕನಾಗಿ, ತಂಗಿಯಾಗಿ ಅಥವಾ ಪುಟ್ಟ ಮಗಳಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ತನ್ನ ವರ್ಣನೆಗೆ ನಿಲುಕದ ಶಕ್ತಿಯನ್ನು ಆಕೆ ಪ್ರದರ್ಶನ ಮಾಡ್ತಿರ್ತಾಳೆ. ಅದೇ ಕಾರಣಕ್ಕೆ ಭಾರತದ ಕುಟುಂಬ ವ್ಯವಸ್ಥೆ ಇವತ್ತಿಗೂ ಕೂಡ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ. ಹಾಗಾಗಿ ಒಬ್ಬ ಸಾಮಾನ್ಯ ಮಹಿಳೆ ಅಸಾಮಾನ್ಯ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಿಳೆಯನ್ನ ಇವತ್ತಿನ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಅತಿಥಿಯಾಗಿ ನಾವು ಕರೆದಿದ್ದೀವಿ. ಶೆಟ್ರೆ, ಎಸ್, ಅದರ ಜೊತೆಗೆ ಇವತ್ತು ಬಂದಿರುವಂಥ ಎಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯರು, ಸಹೋದರಿಯರು, ನಿಮಗೂ ಒಂದು ಅವಕಾಶ ಇರುತ್ತೆ. ನಿಮ್ಮ ಮಾದರಿ ಯಾರು, ನಿಮಗೆ ರೋಲ್ ಮಾಡೆಲ್ ಯಾರು, ಅಥವಾ ನೀವು ಯಾರಿಗೆ ರೋಲ್ ಮಾಡೆಲು, ನಿಮಗೆ ಯಾರಾಗಿದ್ರು, ನಿಮ್ಮ ತಾಯಿ ಆಗಿದ್ರೋ, ತಂಗಿ ಆಗಿದ್ರೋ, ಅಣ್ಣನೋ, ಯಾರಾಗಿರ್ಬೋದು, ಹೆಣ್ಮಕ್ಕಳಾಗಿ ಯಾರಾಗಿದ್ರು, ಅದಕ್ಕೂ ನಿಮಗೊಂದು ಅವಕಾಶ ಇರುತ್ತೆ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಾನಿವತ್ತು ಗೌರಿ ನಾಯಕ್ ಅವರನ್ನು ನಿಮಗೆ ಪರಿಚಯಿಸ್ತೀನಿ. ಬನ್ನಿ. ಗೌರಿ ನಾಯಕ್ ಅಲ್ಲಿಂದ ನಮಗಾಗಿ ಒಂದು ಕೊಡ ನೀರನ್ನು ಕೂಡ ಆ ಬಾವಿಯಿಂದ ತಂದಿದ್ದಾರೆ, ಆ ಗಂಗೆಯನ್ನು ತಂದಿದ್ದಾರೆ. ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ಗೌರಿ ನಾಯಕ್ ಅವರನ್ನು. ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಶತಮಾನದ ಮಾದರಿ ಹೆಣ್ಣು, ನಾರಿ ಶಕ್ತಿ ಗೌರಿ ನಾಯಕ್. ಇವರೇ ಗೌರಿ ನಾಯಕ್. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವರ ಸಾಧನೆ ಏನಿವರ ಸಾಧನೆ? ಏನೆಲ್ಲ ಹೋರಾಟಗಳಾಯಿತು, ನಮ್ಮ ಮೇಲೆ ಕೇಸ್ ಕೂಡ ಆಯಿತು, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಆಯಿತು. ತಹಶೀಲ್ದಾರ್ ಬಂದರು, PDO ಬಂದರು, ಆ ನಂತರ ಜಿಲ್ಲಾಧಿಕಾರಿಗಳು ಬಂದರು, MP ಬಂದರು. ಆದರೆ ನಮ್ಮ ಜೊತೆ ನಿಂತದ್ದು ಯಾರು ಗೊತ್ತಾ? ಈ ಕರುನಾಡಿನ ಜನ. ಯಾವಾಗ ಕರುನಾಡಿನ ಜನ ರಿಪಬ್ಲಿಕ್ ಕನ್ನಡ ವೇದಿಕೆಯ ಮುಖಾಂತರ ಗೌರಿ ನಾಯಕ್ ಅವರ ಜೊತೆ ನಿಲ್ಲತ್ತೋ, ಒಂದು ಹಂತದಲ್ಲಿ ಗೌರಿ ನಾಯಕ್ ಇಲ್ಲ, ನಾನು ಬಾವಿಯನ್ನು ಮುಚ್ಚಿಬಿಡ್ತೀನಿ ಅಂತ ಹೋಗ್ತಾರೆ. ಆದರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಅವ್ರ ಜೊತೆ ನಿಲ್ತೀವಿ ಅಂತಂದರೆ, ನಾವೆಲ್ಲರೂ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀವಿ ಅಂತಂದರೆ, ಭಗವಂತ ಕೂಡ ತಪಸ್ಸಿಗೆ ಮೆಚ್ಚಿಬಿಟ್ಟ. ಭಗವಂತ ಕೂಡ ಗಂಗೆಯ ರೂಪದಲ್ಲಿ ಬಂದೇ ಬಿಟ್ಟ. ಸೊ ಬನ್ನಿ, ಅವರ ಯಶೋಗಾಥೆ ಏನು, ಇಂಥವರಿಗೆ ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಖಂಡಿತವಾಗಲೂ ಸಿಗಬೇಕು. ಅವರ ಯಶೋಗಾಥೆಯನ್ನು ಮೊದಲು ನೋಡ್ಕೊಂಬರೋಣ. ಫೆಬ್ರವರಿ 10ರಿಂದ ಮಾರ್ಚ್ 6 ಇವರು ಶಿರಸಿಯ ಗಟ್ಟಿಗೆತ್ತಿ ಗೌರಿ ನಾಯಕ. ಇವರ ಕಾಯಕ ಬಾವಿ ತೋಡೋದು, ನೀರು ಕೊಡೋದು. ಇಂತಹದ್ದೇ ಒಂದು ಕಾಯಕ ಸತತ 26 ದಿವಸಗಳಿಂದ ಅಡೆತಡೆಗಳು ಬಂದ್ರು ಛಲ ಬಿಡದೆ ಬಾವಿ ತೋಡುವ ಮೂಲಕ ಭಗೀರಥಿ ಅನ್ನಿಸ್ಕೊಂಡಿದ್ದಾರೆ. ವೀಕ್ಷಕರೇ, ನಾವೀಗ ನಿಮಗೆ 26 ದಿನಗಳ ಕಾಲ ನೀರಿಗಾಗಿ ಗೌರಿ ನಾಯಕ್ ನಡೆಸಿದ ಹೋರಾಟದ ಫ್ಲಾಶ್ ಬ್ಯಾಕ್ ಬಗ್ಗೆ ಒಮ್ಮೆ ತೋರಿಸ್ಬಿಡ್ತೀವಿ ನೋಡಿ. ಶಿರಸಿಯ ಗಣೇಶ ನಗರದ ಅಂಗನವಾಡಿ ಮಕ್ಕಳಿಗೆ ಕುಡಿಯೋ ನೀರಿಗೆ ತತ್ವಾರ ಇತ್ತು.
ಈ ಬಗ್ಗೆ ತಿಳಿದ ತಾಯಿ ಫೆಬ್ರವರಿ 10ರಂದು ಅಂಗನವಾಡಿ ಆವರಣದಲ್ಲಿ ಬಾವಿ ತೋಡೋಕೆ ಶುರು ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ವರದಿ ಪ್ರಸಾರ ಮಾಡಿ ಬೆನ್ನಿಗೆ ನಿಂತು. ವರದಿ ಪ್ರಸಾರವಾಗ್ತಾ ಇದ್ದಂತೆ 2ನೇ ದಿನಕ್ಕೆ ಬಾವಿ ತೋಡದಂತೆ ಭಿನ್ನ ಧ್ವನಿಗಳು ಧ್ವನಿ ಏರಿಸಿದ್ವು. ಸಿಡಿಪಿಒ ಅನಿತಾ ಬಂದು ಬಾವಿ ತೋಡದಂತೆ ಒತ್ತಡ ಹೇರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಈ ಸುದ್ದಿ ತಿಳಿತಾ ಇದ್ದಂತೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಅಂಕಿತಾರನ್ನ ಕಳಿಸಿ 3ನೇ ದಿವಸ ಸ್ಪಾಟಿನಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ವೀಕ್ಷಕರಿಗೆ ನೀಡಲಾಯಿತು. ಬಾವಿಯಲ್ಲಿ ನೀರು ಬಂದ್ರೆ ಎಲ್ಲಿ ಇಲಾಖೆಯ ಮರ್ಯಾದೆ ಹೋಗುತ್ತೆ ಅಂತ ಡಿಡಿ ಹುಲಿಗೆಮ್ಮ ಅಖಾಡಕ್ಕಿಳಿದ್ರು. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಹಾಗೂ ಜನಾಕ್ರೋಶಕ್ಕೆ ಅಲ್ಲಿಂದ ಕಾಲ್ಕಿತ್ರು. ಕೊನೆಗೆ ತಾಲೂಕು ಆಡಳಿತ 14ರಿಂದ 19ರವರೆಗೆ ಬಾವಿ ತೋಡಲು ಮೌಖಿಕ ಆದೇಶ ನೀಡಿದ್ರು. ಫೆಬ್ರವರಿ 18ನೇ ತಾರೀಕು ಸಚಿವ ಮಂಕಾಳು ವೈದ್ಯ ಭೇಟಿ ನೀಡಿ ಸನ್ಮಾನ ಮಾಡಿದ್ರು. ಆದರೆ ನೆಕ್ಸ್ಟ್ ಡೇ ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಶ್ರೀಧರ್ ಬಾವಿ ತೋಡದಂತೆ ಎಚ್ಚರಿಕೆ ಕೊಟ್ಟು ಹಲಗೆಯಿಂದ ಬಾವಿ ಮುಚ್ಚಿದ್ರು. ಆದ್ರೂ ಮತ್ತೆ ರಿಪಬ್ಲಿಕ್ ಕನ್ನಡ ಗೌರಿ ನಾಯಕ್ ಪರ ಗಟ್ಟಿಯಾಗಿ ಧ್ವನಿ ಎತ್ತಲಾಯಿತು. ಮತ್ತೆ ನಮ್ಮ ಪ್ರತಿನಿಧಿ ದಿವಿತ್ರನ್ನ ಗ್ರೌಂಡ್ ರಿಪೋರ್ಟ್ಗೆ ಕಳಿಸಿಕೊಡಲಾಯಿತು. ಫೆಬ್ರವರಿ 21ರಂದು ಸಂಸದ ಅನಂತಕುಮಾರ್ ಹೆಗಡೆ ಸ್ಥಳಕ್ಕೆ ದೌಡಾಯಿಸಿದ್ರು. ಡಿಸಿ ಗಂಗುಬಾಯಿ ಜೊತೆ ಫೋನ್ನಲ್ಲಿ ಮಾತನಾಡಿ ಬಾವಿ ತೋಡುವ ಅನುಮತಿಯನ್ನ ಗೌರಿ ನಾಯಕ್ಗೆ ಕೊಡಿಸಿದ್ರು. 35 ದಿವಸ 50 ಅಡಿ ಆಳದಲ್ಲಿ ಸಿಕ್ಕಿತು ನೀರು. ಮತ್ತೆ ಗೌರಿ ನಾಯಕ ತಮ್ಮ ಬಾವಿ ತೋಡುವ ಕಾಯಕವನ್ನ ಮುಂದುವರೆಸಿದ್ರು. ಈ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಫಾಲೋ ಅಪ್ ಮಾಡ್ತಾನೆ ಇತ್ತು. 45ರಿಂದ 50 ಅಡಿ ಆಳ ಬಾವಿ ತೋಡ್ತಾ ಇದ್ದಂತೆ ನೀರು ಕಾಣಿಸ್ಕೊಳ್ತು. ಬಾವಿಯಿಂದ ನೀರನ್ನ ಎತ್ತಿ ತಲೆ ಮೇಲೆ ಹಾಕಿಕೊಳ್ಳುವ ಮೂಲಕ ಗೌರಿಯನ್ನ ಸಂಭ್ರಮಿಸಿದ್ರು. ಸ್ಥಳೀಯರು ಕೂಡ ಸಿಹಿ ಹಂಚಿ ಸಂತಸಪಟ್ರು. ಗೌರಿಯವರು ಏಕಾಂಗಿಯಾಗಿ 35 ದಿವಸದಿಂದ ತೋಡಿ ಗಂಗೆಯನ್ನ ಹರಿಸಿದ್ದಾರೆ. ಇದು ಗೌರಿ ನಾಯಕ ತೋಡಿದ 3ನೇ ಬಾವಿ. ಮಾರ್ಚ್ 8 ವಿಶ್ವ ಮಹಿಳಾ ದಿನ. ಸದ್ದಿಲ್ಲದೆ ಕಾಯಕ ಮಾಡ್ತಿರುವ ಗೌರಿ ನಾಯಕ ಅವರ ಶ್ರಮಕ್ಕೆ ರಿಪಬ್ಲಿಕ್ ಕನ್ನಡದಿಂದ ಒಂದು ದೊಡ್ಡ ಸಲಾಂ. ದುಡ್ಡು ಬಂಗಾರ ಮಾಡ್ಕೊಂಡ್ ಬಾಚ್ಕೊಂಡ್ರೆ ನಂಗೆ ಈ ಮಣ್ಣು ಅಗಿತೇನಲ್ಲ ಅದೇ ನನಗ್ ದುಡ್ಡು ಬಂಗಾರ. ಆ ನೀರ್ ಒಂದ್ ಬಂತಂದ್ರೆ ಅದೇ ಖುಷಿ ನನ್ಗಷ್ಟೇ. 4 ಜನ ಕುಡಿದ್ರೆ ಸಾಕು. ನೀರು ಬಂದ ತಕ್ಷಣ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು. ಅಡ್ಡಿಲ್ಲ, ಬರ್ತೇನೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.